ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ಕಾಜೂನ್ ಪೊಟ್ಯಾಟೋಸ್. ಇದು ಸ್ಟಾರ್ ಹೋಟೆಲ್ಸಲ್ಲಿ ಮಾತ್ರ ಸಿಗೋ ಐಟಮ್ ಇದು. ಇವತ್ತು ನಾವು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು. ಈಗ ತಯಾರಿಗೋಸ್ಕರ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರಲ್ಲಿ ನಾವೆತ್ತಿಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ಇದರಲ್ಲೇ 1 ಲೋಟ ಅಷ್ಟು ನೀರು ಮತ್ತು ಅರ್ಧ ಚಮಚ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಇಟ್ಟು 2 ವಿಸಿಲ್ ಅಷ್ಟು ಇದನ್ನು ಕೂಗಿಸ್ಕೋಬೇಕು. ಇದು ಪೂರ್ತಿ ಬೇಯಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದು 80% ಹಂಗೆ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದನ್ನು ಒಂದೊಂದಾಗಿ ಹಿಂಗೆ ಲೈಟಾಗಿ ಇದನ್ನು ಪ್ರೆಸ್ ಮಾಡಿ ಸೈಡ್ಗೆ ಇಡಬೇಕು. ತುಂಬ ಪ್ರೆಸ್ ಮಾಡಿ ಇದನ್ನು ಸ್ಮ್ಯಾಶ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೋಡಿದ್ದೀರಾ ಹಿಂಗೆ. ಇದು ಈಗ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲವರು, ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, 1/4 ಚಮಚ ಆರಿಗ್ಯಾನೋ ಹಾಕಿ ಬೇಕಾಗಿರೋ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಬಜ್ಜಿ ಹಿಟ್ಟಂಗೆ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು, ಇನ್ನೂ ಸ್ವಲ್ಪ ನೀರಾಗೇ ಇರಬೇಕು. ಇದು ಈಗ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಲ್ಲಿ 1 ಬಟ್ಲಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಬಿಸಿಯಾಗಿ ನಂತರ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಬೇಯಿಸಿರೋ ಆಲೂಗಡ್ಡೆನ ಒಂದೊಂದಾಗಿ ಹಾಕಿ ಹಿಂಗೆ ಫ್ರೈ ಮಾಡ್ಕೋಬೇಕು. ನೋಡಿದ್ದೀರಾ ಹಿಂಗೆ. ನಾವು ಮಿಕ್ಸ್ ಮಾಡಿರೋ ಬ್ಯಾಟರ್ ಬಂದು ಹಿಟ್ಟು ಹಿಂಗೆ ಲೈಟಾಗಿರಬೇಕು. ಸುಮ್ಮನೆ ಮೇಲ್ಗಡೆ ಒಂದು ಕೋಟಿಂಗ್ ಬಂದರೆ ಸಾಕಾಗತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಕ್ರಿಸ್ಪಿಯಾಗಿ ಬರೋದು. ಇದು 2 ಕಡೆನೂ ತಿರುಗಿಸಿ ಹಿಂಗೆ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ನೋಡಿ, ಹೀಗೆ ನಿಧಾನಕ್ಕೆ 2 ಕಡೆನೂ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿ ಕ್ರಿಸ್ಪಿಯಾಗಿ ಬರಬೇಕು. ಈಗ ಇದು ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ಎತ್ತಿಡ್ತಾ ಇದ್ದೀನಿ ಇದನ್ನು. ಈಗ ಇದಕ್ಕೆ ಒಂದು ಸಾಸ್ ರೆಡಿ ಮಾಡ್ಕೋಬೇಕು. ಮುಂಚೆನೇ ನಾವು ಮಯೋನೈಸನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1-2 ಬೆಳ್ಳುಳ್ಳಿ, ಅರ್ಧ ಸ್ಪೂನು ಸಕ್ಕರೆ, 1/4 ಸ್ಪೂನು ಉಪ್ಪು, 1/4 ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕಿ ಪಲ್ಸ್ ಮೋಡಲ್ಲಿ ಒಂದು 10 ಸೆಕೆಂಡ್ಸ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದರಲ್ಲಿ ಅರ್ಧ ಕಪ್ಪು ಹಾಲೂ ಹಾಕಿ ಒಂದು ಸತಿ ಇದನ್ನು ಪಲ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ನಾನು ಗ್ರೈಂಡ್ ಮಾಡ್ತಿಲ್ಲ, ಸುಮ್ಮನೆ ಹಂಗೆ ಪಲ್ಸ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಎತ್ತಿಟ್ಕೊಂಡಿರೋ ಅರ್ಧ ಕಪ್ಪು ಎಣ್ಣೆನೂ ಸ್ವಲ್ಪ ಹಾಕಿ ಇದನ್ನು ಪಲ್ಸ್ ಮಾಡ್ಕೋಬೇಕು. ಎಣ್ಣೆ ಒಟ್ಟಿಗೆ ಹಾಕ್ಬಿಟ್ರೆ ಸಾಸು ನಮಗೆ ಗಟ್ಟಿ ಬರಲ್ಲ. ಹಿಂಗೆ ಒಂದು ಫ್ಯೂ ಸೆಕೆಂಡ್ಸ್ ಇದನ್ನು ಪಲ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ. ನಾನು ಅರ್ಧ ಬಟ್ಲು ತಗೊಂಡೆ, ಅದರಲ್ಲಿ ನನಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಉಳ್ಕೊಂಡಿದೆ. ಮಿಕ್ಕಿದೆಲ್ಲ ಹಾಕಿ ನಾನು ಗ್ರೈಂಡ್ ಮಾಡಿಕೊಂಡೆ. ನೋಡಿ, ನಾವು ತಿಕ್ಕಾಗಿರೋ ಮಯೋನೈಸ್ ರೆಡಿಯಾಗಿದೆ. ಇವಾಗ ನಾವು ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಟ್ಲಿಗೆ ನಾವು ರೆಡಿ ಮಾಡ್ಕೊಂಡಿರೋ ಮಯೋನೈಸು ಮತ್ತು ಅರ್ಧ ಚಮಚ ಗಾರ್ಲಿಕ್ ಪೌಡರು, ಅರ್ಧ ಚಮಚ ಆನಿಯನ್ ಪೌಡರು, ಅರ್ಧ ಚಮಚ ಪಾಪ್ರಿಕಾ ಮತ್ತು 1/4 ಚಮಚ ಆರಿಗ್ಯಾನೋ ಹಾಕಿ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ. ಇದನ್ನು ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ಆಲೂಗಡ್ಡೆ ಮೇಲೆ ನಮಗೆ ಬೇಕಾಗಿರೋ ಅಷ್ಟು ಸಾಸ್ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನಾನಿಲ್ಲಿ ಒಂದೊಂದು ಪೊಟ್ಯಾಟೋಸ್ಗೂ
ನಾನೊಂದು 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದನ್ನು. ನೋಡಿದ್ದೀರಾ, ನಾವು ರುಚಿಯಾದ ಕಾಜೂನ್ ಪೊಟ್ಯಾಟೋಸ್ ರೆಡಿ ಮಾಡಿದ್ದೀವಿ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.